ಸೊ ನಿಮ್ಮ ಫಿಗರ್ ಚೇಂಜ್ ಆಗಿದೆ, ನೀವು ಯು ಹ್ಯಾವ್ ಬಿಕಮ್ ವೆರಿ ಸ್ಲಿಮ್. ಏನು ಸೀಕ್ರೆಟು? ಅಂದರೆ 100 days 10,000 steps ಅಂತ. ಓಕೆ. ಸೊ ಆ ಟೀಮಲ್ಲಿ ಒಂದು 15 ಜನ ಇದ್ದೀವಿ. ನಾವೆಲ್ಲ ದಿನಕ್ಕೆ 10,000 ಸ್ಟೆಪ್ ನಡಿತೀವಿ. ಓ ಸೂಪರ್. ನಡೀತಿದ್ರೆ ಪೆನಾಲ್ಟಿ ಇದೆ. ಓಹೋ. ಸೊ ಆನಂತರ ಎರಡನೇದು ಫುಡ್ ರಿಸ್ಟ್ರಿಕ್ಷನ್ ಮಾಡಿದ್ದೀನಿ. ನಾನು ಭಾಳ ಹೊಟ್ಟೆ ಬಾಕ ಮತ್ತು ತಿಂಡಿ ಪೋತ. ಸೊ ಅದರಿಂದ ಅದನ್ನು ಸ್ವಲ್ಪ ಕಟ್ ಮಾಡಿ ಓಕೆ. ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿದ್ದೀನಿ, ಪ್ರೋಟೀನ್ ಜಾಸ್ತಿ ತಗೋತೀನಿ, ಆಮೇಲೆ ತರಕಾರಿಗಳನ್ನು ತಿಂತೀನಿ. ಅದರಲ್ಲೂ ಗೆಡ್ಡೆ ಗೆಣಸುಗಳ ಬಗ್ಗೆ ನನಗೆ ಏನು ನಂಬಿಕೆ ಅಂದರೆ, ಈ ಮೇಲ್ಗಡೆ ಇರೋ ತರಕಾರಿಗಳಿಗೆ ಹೊಡೆಯುವಷ್ಟು ಕ್ರಿಮಿನಾಶಕಗಳನ್ನ ಗೆಡ್ಡೆ ಗೆಣಸಿಗೆ ಹೊಡೆಯಲ್ಲ ಅಂತ. ಕರೆಕ್ಟ್. ನಮ್ಮೂರಿನ ಕೆಸುವಿನ ಗಡ್ಡೆ ಇರುತ್ತೆ, ಟ್ಯಾರೋ ರೂಟ್ ಅಂತಾರೆ. ಆಮೇಲೆ ಮುಂಡಿಗಡ್ಡೆ ಅಂತ ಬರುತ್ತೆ, ಸುವರ್ಣಗಡ್ಡೆ ಅಂತ ಬರುತ್ತೆ, ಸಾಂಬ್ರಾಣಿಯಿಂದ ಬರುತ್ತೆ, ಹೀಗೆ ಅಥವಾ ಮರಗೆಣಸು ಬರುತ್ತೆ. ಸೊ ಸಿಹಿ ಗೆಣಸು ಅದೆಲ್ಲ ಭಾಳ ಅದು ಒಂದೇ ಗೊತ್ತಿರೋದು ನಮಗೆ, ಸಿಹಿ ಗೆಣಸು ಮಾತ್ರ. ಸೊ ಇದು ಸುಮಾರು ಗಡ್ಡೆಗಳಿದ್ದಾವೆ, ಇದೆಲ್ಲ ಬಹಳ ಅದ್ಭುತವಾಗಿರ್ತವೆ. ಅದರಿಂದ ನೀವು ಬೇರೆ ಬೇರೆ ಥರದ ಅಡುಗೆಗಳನ್ನ ಮಾಡ್ಬೋದು. ಓಕೆ. ಪಲ್ಯ ಮಾಡ್ಬೋದು, ಸೂಪ್ ಮಾಡ್ಬೋದು, ಅಥವಾ ಸ್ಮೂತಿ ಅಂತ ಹೇಳ್ತಾರಲ್ಲ ಅದು ಮಾಡ್ಬೋದು, ಅಥವಾ ಜಾಸ್ತಿ ಎಣ್ಣೆ ಹಾಕದೆ ಮಾಡೋ ವಡೆಗಳನ್ನು ಮಾಡ್ಬೋದು. ಓ ಹೌದಾ? ವಡೆ ಅದು ಬೇಯಿಸ್ಬಿಟ್ಟು ವಡೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ದ ರಿಸಲ್ಟ್ ಈಸ್ ಶೋಯಿಂಗ್ ಆನ್ ಯುವರ್ ಬಾಡಿ. ಇದು ದಿಸ್ ಹ್ಯಾಪನ್ಡ್ ಇನ್ 4 months. ಹೌದಾ? ಓಕೆ.